ಆಮೇಲೆ ನೋಡಿದ್ರೆ ಒಂದ್ ಫೈನ್ ಡೇ ಅಂತಾರಲ್ಲ, ಹಂಗೆ ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ MG ರೋಡ್. ಅದು ಫಸ್ಟ್ ಇದಾಗಿದೆ. ಖುಷಿ ಏನಂದ್ರೆ ನನ್ನ ವಯಸ್ಸು ಬರುತ್ತೆ ಇಲ್ಲಿ ಈ ತರದ್ದು ಅಂತ. ಮತ್ತೆ ಅಂದ್ರೆ ಇನ್ನೂ ಒಂದೇನಂದ್ರೆ ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರ್ಲಿಲ್ಲ. ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯ್ತು, ಹೆಂಗ್ ಕೇಳತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ ಇವತ್ತು ಮೆಟ್ರೋಲ್ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG ರೋಡ್ ತನಕ ಹೋಗಿ, ಬನಶಂಕರಿಯಿಂದ MG ರೋಡ್ ತನಕ ಹೋಗಿ, MG ರೋಡಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಪ್ರಯಾಣ ಹೆಂಗಿರತ್ತೆ ಮತ್ತೆ ನನ್ನ ಧ್ವನಿ ಹೆಂಗ್ ಕೇಳತ್ತೆ ಅಂತಾನೆ ಹೋದ್ವಿ. ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಅನಿಸ್ತು. ಇವತ್ತಂತೂ ಹೆಂಗಾಗಿದೆ ಅಂದ್ರೆ ಕಾರ್ ಬೇಕಾ, ಮೆಟ್ರೋನಲ್ಲಿ ಹೊಟ್ಟೋಗೋಣ ಅನ್ನೋ ಮಟ್ಟಕ್ಕೆ ಎಲ್ರು ಮಾತಾಡ್ತಾರೆ. ನಾನು ಅದನ್ನ ಮಾಡ್ತಾ ಇದ್ದೀನಿ ಸುಮಾರು ಸತಿ. ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬಾ ಖುಷಿ ಅನಿಸ್ತು.